ಹಾಯ್ ಗೈಸ್, ನಾವು ಆ್ಯಕ್ಚುಲಿ ಮಂತ್ರಾಲಯದಲ್ಲಿದ್ದೀವಿ. ರಾಯರ ದರ್ಶನ ಆದಮೇಲೆ ನಮಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ತು. ಬಿಕಾಸ್ ರಥೋತ್ಸವ ಸಾಯಂಕಾಲ 7 ಮೇಲೆ ಅಂತ ಹೇಳಿದ್ರು. ನನ್ನ ಮಗಳು ಗೋಶಾಲೆ ನೋಡಬೇಕು ಅಂತ ಹೇಳ್ತಾ ಇದ್ಲು, ಹಾಗಾಗಿ ಇಲ್ಲಿಗೆ ಬಂದ್ವಿ. ಮಠದಿಂದ ಜಸ್ಟ್ 2-3 ಮಿನಿಟ್ಸ್ ಡ್ರೈವ್ ಅಷ್ಟೇ ಫ್ರೆಂಡ್ಸ್. ಇದು ವಿತಿನ್ 5 ಮಿನಿಟ್ಸ್ ರೀಚ್ ಆಗಿಬಿಡ್ತೀವಿ. ಇನ್ಫ್ಯಾಕ್ಟ್ ನಾನು ಗೋಶಾಲೆ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಷ್ಟೊಂದು ಹಸುಗಳಿದ್ದಾವೆ ಗೊತ್ತಾ ಇಲ್ಲಿ. ಆದ್ರೂ ಎಲ್ಲ ಕಡೆ ನೀಟಾಗೇ ಇತ್ತು. ಮಳೆ ಬಂದು ಅಲ್ಲಲ್ಲಿ ಸ್ವಲ್ಪ ಕೊಚ್ಚೆ ಅಷ್ಟೇ. ತುಂಬ ದೊಡ್ಡದು ಇದು ಗೋಶಾಲೆ. ಆ ಕಡೆ ಎಲ್ಲ ತುಂಬ ಹಸುಗಳಿದ್ದಾವೆ. ನೀವು ಬೇಗ ಬಂದಿದ್ದರೆ ಫುಲ್ಲು ನೋಡ್ಬೋದಿತ್ತು ಅಂತ ಹೇಳ್ತಾ ಇದ್ರು ಅವರು. ಮೂಕ ಪ್ರಾಣಿಗಳು ಪಾಪ, ಮಾತಾಡೋಕ್ಕೆ ಬರಲ್ಲ ಅಷ್ಟೇ, ಬಟ್ ಹೇಳಿದ್ದನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತವೆ ಗೊತ್ತಾ. ಇದು ರಾಯರ ಪೂಜೆಗೆ ಹೋಗೋ ಹಸು. ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗೌರಿ ಅಂತ ಇದ್ರ ಹೆಸರು. ಆ್ಯಕ್ಚುಲಿ ನಮಗೆ ಹಸು ಕೆಳಗೆ ನುಗ್ಗಿ ಅಂತ ಹೇಳಿದ್ರು, ಬಟ್ ನಮಗೆ ಭಯ ಆಯಿತು. ಸೊ ಹಾಗೆ ಟಚ್ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ ಅಷ್ಟೇ. ನನ್ನ ದೊಡ್ಡ ಮಗಳು ಭಯ ಅವಳಿಗೆ ಮುಟ್ಟಕ್ಕೆ, ಆದರೂ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ಳು. ಚಿಕ್ಕವಳಂತೂ ಮುಟ್ಟಲೇ ಇಲ್ಲ. ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ ಈ ಗೋಶಾಲೆ. ಇಲ್ಲಿ ಸುಮಾರು 1,500 ಹಸುಗಳಿದೆಯಂತೆ. ಈ ಹಸುಗಳಿಂದ ಕರೆದ ಹಾಲನ್ನು ಇವರು ಕಂಪ್ಲೀಟಾಗಿ ರಾಯರ ಮಠಕ್ಕೆ ಕೊಡ್ತಾರಂತೆ, ಹೊರಗಡೆ ಮಾರ್ಕೆಟ್ಗೆ ಹಾಕೋದಿಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿ ಮಠದಲ್ಲಿ ಹಾಲನ್ನು ರಾಯರ ಅಭಿಷೇಕಕ್ಕಾಗಿರ್ಬೋದು ಅಥವಾ ಅಡುಗೆಗೆ ಬಳಸ್ಕೋತಾರೆ. ನಾವು ಕ್ಲೋಸಿಂಗ್ ಟೈಮ್ ಬಂದಿದ್ದರಿಂದ ಫುಲ್ಲು ಗೋಶಾಲೆ ಕೂಡ ನೋಡೋಕ್ಕಾಗಲಿಲ್ಲ. ಮಳೆ ಬೇರೆ ಬರೋ ಹಾಗಾಗಿತ್ತು. ಸೊ ವಾಪಸ್ ಮಠದ ಕಡೆ ಹೊರಟ್ಬಿಟ್ವಿ. ಸೊ ಗೈಸ್, ನನ್ನ ಈ ಶಾರ್ಟ್ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.